ಶ್ರಾವಣ ಮಾಸದ 2ನೇ ಶುಕ್ರವಾರವನ್ನು ವರಮಹಾಲಕ್ಷ್ಮಿ ವ್ರತವನ್ನಾಗಿ ಆಚರಿಸಲಾಗುತ್ತದೆ. ಸುಖ, ಸಮೃದ್ಧಿ ಹಾಗೂ ಐಶ್ವರ್ಯದ ಅಧಿದೇವತೆಯಾಗಿರುವ ಮಹಾಲಕ್ಷ್ಮಿ ದೇವಿಯನ್ನು ಈ ದಿನ ಭಕ್ತಿಯಿಂದ ಪೂಜಿಸಿದರೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಈ ಹಿನ್ನೆಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮದ ಸಮೀಪದಲ್ಲಿ ಸುಮಾರು 35 ವರ್ಷಗಳಿಂದ ನೆಲೆಸಿರುವ ಶ್ರೀ ಮುಕ್ತಿಕಾಂತ ಮಹಾಲಕ್ಷ್ಮಿ ದೇವಾಲಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಅಭಿಷೇಕ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಅದರಲ್ಲೂ ಸಹ ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಗಿದ್ದು, ಮಹಾಲಕ್ಷ್ಮಿ ದೇವಿಗೆ ವಿವಿಧ ಬಗೆಯ ಹೂವುಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಭಕ್ತಿರಸ್ತು ದೇವಾ ಭುವಾ ಮಮಾಸ್ತು ವಾಸೋ ನರಕೇವಾ ನರಕಾಂತಕ ಪ್ರಕಾಮಂ ಪಾವದೀರ್ಘ ಶಾರದ ಮೈಲ್ಮಳ್ಳಿ ಗ್ರಾಮ. ಏನಂದರೆ ಇಲ್ಲಿ ವಿಶೇಷ ಅಂದರೆ ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಮುಕ್ತಿಕಾಂತ ಮಹಾಲಕ್ಷ್ಮಿ ದೇವಸ್ಥಾನ ಅಂತೇಳಿ 35 ವರ್ಷಗಳಿಂದ ಇಲ್ಲಿ ವರ್ಷವೂ ಸಹ ಕಾರ್ತಿಕ ಮಾಸದ 2ನೇ ಶುಕ್ರವಾರ ವಿಶೇಷ ಪೂಜೆ ಆಗ್ತಾಯಿರ್ತದೆ. ಹಾಗೆ ಭಕ್ತರು ಸುಮಾರು ಜನ ಬಂದು ಬೆಳಗ್ಗೆಯಿಂದನೂ ಸಾಯಂಕಾಲದವರೆಗೂ ರಾತ್ರಿವರೆಗೂ ಭಜನೆ ಮತ್ತು ತೀರ್ಥ ಪ್ರಸಾದ ವಿನಿಯೋಗಗಳನ್ನು ತಗೊಂಡು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಂಡು ಅಮ್ಮನ ಹತ್ರ ಒಂದು ಸೇವೆ ಮಾಡಿಕೊಂಡು ಹೋಗ್ತಾಯಿರ್ತಾರೆ. ಇದು ಬಹಳ ಪ್ರಾಚೀನವಾದ ದೇವಸ್ಥಾನ ಅದು. ಆದರೆ ಆಕಸ್ಮಿಕವಾಗಿ ನಮಗೆ ಕನಸು ರೂಪದಲ್ಲಿ ಬಂದು ಇಲ್ಲಿ ದೇವಸ್ಥಾನ ಅಮ್ಮನ ನೆಲೆಸಿರ್ತಾರೆ. ಇದು ಕಾರ್ತಿಕ ಮಾಸದ 2ನೇ ಶುಕ್ರವಾರ ಅಮ್ಮನ ಸೇವೆ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಆಯುರಾರೋಗ್ಯ, ಐಶ್ವರ್ಯ ಮತ್ತು ಸಂಪತ್ತು, ನೆಮ್ಮದಿ ಮತ್ತು ಗೃಹ ಅಭಿವೃದ್ಧಿಗಳು ಮತ್ತು ಯಾವಾಗಲೂ ಸುಮಂಗಲಿಯಾಗಿ ಇರ್ತಾರೆ. ಹಾಗೂ ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಸಂತಾನ ಪ್ರಾಪ್ತಿ, ವಿದ್ಯಾಬುದ್ಧಿ, ಜ್ಞಾನ, ವೈರಾಗ್ಯಗಳು ಮತ್ತು ಎಲ್ಲನೂ ಇಲ್ಲಿ ಸಂಪದ್ಭರಿತವಾಗಿ ಆಶೀರ್ವಾದ ಕೊಡ್ತಾಯಿದೆ. ಬಹಳ ಜನಗಳಿಗೆ ಗೊತ್ತು ಬರ್ತಾಯಿರ್ತಾರೆ. ಸುಮಾರು ಸುತ್ತಮುತ್ತಲು ತಾಲೂಕುಗಳಿಂದ ಮತ್ತು ನಮ್ಮ ಸುತ್ತಮುತ್ತ ಊರುಗಳವರು ಎಲ್ಲರೂ ಬಂದು ಭಾಳ ಅವರೇ ವಾಲಂಟಿಯರಾಗಿ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾಯಿರ್ತಾರೆ. ಅಮ್ಮನ ನಾವು ಹೇಳ್ದಿದ್ರೂ ಅವರೇ ಬಂದು ಸ್ವತಃ ಸೇವೆ ಮಾಡಿ ಅವರೇ ಏನು ಬೇಕೋ ಇಲ್ಲಿ ವ್ಯವಸ್ಥೆ ಮಾಡಿ ಹೋಗ್ತಾಯಿರ್ತಾರೆ. ಆ ಥರ ಇಲ್ಲಿ ಒಂದು ಸಾಂಪ್ರದಾಯಿಕ ನಡೀತಾ ಇರ್ತದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ದೇವಾಲಯಕ್ಕೆ ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ಆಗಮಿಸಿದ್ದರು. ಸರತಿ ಸಾಲಿನಲ್ಲಿ ನಿಂತು ಮಹಾಲಕ್ಷ್ಮಿ ದೇವಿಯ ದರ್ಶನ ಪಡೆದ ಭಕ್ತರು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಕುಟುಂಬಕ್ಕೆ ಸುಖ, ಶಾಂತಿ, ಆರೋಗ್ಯ ಹಾಗೂ ಸಮೃದ್ಧಿಯನ್ನ ಕರುಣಿಸುವಂತೆ ಪ್ರಾರ್ಥಿಸಿದರು. ದೇವಾಲಯದ ಆವರಣದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಭಕ್ತರು ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿ ಧಾರ್ಮಿಕ ಆಚರಣೆಗಳಲ್ಲಿ ಭಾಗಿಯಾದರು. ಪ್ರತಿ ವರ್ಷ ಇಲ್ಲಿ ಮೈಲಪ್ಪನಹಳ್ಳಿ ಹತ್ರ ಇರೋಂತಹ ಶ್ರೀ ಮುಕ್ತಿಕಾಂತ ಲಕ್ಷ್ಮೀ ದೇವಾಲಯಕ್ಕೆ ಬರ್ತೀವಿ. ಪ್ರತಿ ವರ್ಷ ಬಂದು ಹೋದರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಒಂದು ತಾಯಿ ಕರುಣಿಸ್ತಾಳೆ. ನೀವು ಸಹ ಪ್ರತಿಯೊಬ್ಬರು ಈ ಒಂದು ದೇವಸ್ಥಾನಕ್ಕೆ ಬಂದು ನೀವು ಸಹ ಒಳ್ಳೆಯದನ್ನು ಆಗಲಿ. ನಿಮ್ಮೆಲ್ಲರಿಗೂ ಸಹ ದೇವಿ ಸಕಲ ಐಶ್ವರ್ಯ, ಆರೋಗ್ಯ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಎಲ್ಲರಿಗೂ ಸಹ ಒಂದು ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿಸ್ತೀವಿ. ಹೌದೌದು, ಮೊನ್ನೆಯಿಂದನೇ ಶುರು. ಪ್ರತಿ ವರ್ಷವೂ ಹೀಗೆ ಬ್ಯುಸಿ ಇರುತ್ತೆ. ನಿನ್ನೆಯಿಂದನೇ ಶುರು ಮಾಡಿ ಇವತ್ತು ಬೇಗ ಕೆಲಸ ಎಲ್ಲ ಪೂಜೆ ಎಲ್ಲ ಮುಗಿಸಿ ಬೆಳಗ್ಗೆ ಇಲ್ಲಿ ಬಂದು ಹೋದ್ಮೇಲೆ ನಾವು ಪ್ರಸಾದ ತಗೊಳ್ಳೋದು. ಆ ಥರ ಇಲ್ಲೇ ಪ್ರಸಾದ ಆಯಿತು. ಪ್ರತಿ ವರ್ಷ ಇಲ್ಲಿ ಬಂದು ಹೋದ್ಮೇಲೆ ಮನೇಲಿ ಪೂಜೆ ಮಾಡಿ ಆಮೇಲೆ ಇಲ್ಲಿ ಬಂದು ಲಕ್ಷ್ಮಿ ಆರೋಗ್ಯ ಕೊಡಬೇಕು. ಮುಖ್ಯವಾಗಿ ಏನೇ ಇದ್ರೂ ಸಹ ಆರೋಗ್ಯ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಆರೋಗ್ಯ ಕೊಟ್ಟರೆ ನೆಮ್ಮದಿ, ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಸೌಭಾಗ್ಯ, ಆರೋಗ್ಯ, ಸೌಭಾಗ್ಯವನ್ನು ಕೊಟ್ಟು ಕರುಣಿಸ್ತಾಳೆ ಅಮ್ಮ. ಮನಿ ಇಂಪಾರ್ಟೆಂಟೇ, ಆದರೆ ಅದಕ್ಕಿಂತ ಮುಖ್ಯ ನೆಮ್ಮದಿ ಮತ್ತು ಆರೋಗ್ಯ. ಅದು ಅಷ್ಟೇ. ಅದಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಒಂದು 4-5 ವರ್ಷದಿಂದ ಬರ್ತಿದ್ದೀವಿ ಪ್ರತಿ ವರ್ಷ. ಹೌದು, ನಂಗೆ ಖುಷಿ ಆಗುತ್ತೆ ಇಲ್ಲಿ ಬಂದು ಹೋದರೆ. ಆಮೇಲೆ ನೆಕ್ಸ್ಟ್ ಏನಾರ ಕೆಲಸ ಮಾಡೋದು.
ಥ್ಯಾಂಕ್ ಯು. ಚಲುವಾಂಬ ಅಂತ ಟೀಚರ್. ಒಟ್ಟಾರೆ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ನಡೆದ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯಲ್ಲಿ ನೂರಾರು ಭಕ್ತರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಭಕ್ತರ ನಂಬಿಕೆ ಹಾಗೂ ಧಾರ್ಮಿಕ ಭಾವನೆಯೊಂದಿಗೆ ಶ್ರೀ ಮುಕ್ತಿಕಾಂತ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.